ಪುರಂದರ ಡ್ಯಾಮ್ಗೆ ಇನ್ನೊಂದು ಹೆಸರೇ ಮಾರಿ ಕಣಿವೆ ಅಂತ ಕರೀತಾರೆ. ಅದು ಬಂದು ಹಿರಿಯೂರು ಹತ್ರ ಇದೆ. ಚಿತ್ರದುರ್ಗ ಡಿಸ್ಟಿಕ್, ಹಿರಿಯೂರು ತಾಲೂಕು. ಹಿರಿಯೂರಿಂದ 20 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಬ್ಯಾಂಗ್ಳೂರಿಂದ 120 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ಬರೋದಾದರೆ ನಿಮಗೆ 220 ಕಿಲೋಮೀಟರ್ಸ್ ಆಗುತ್ತೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನೋ. ವಾಣಿ ವಿಲಾಸ ಸಾಗರಕ್ಕೆ ಎಂಟ್ರೆನ್ಸಲ್ಲಿದ್ದೀನಿ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ವಾಣಿ ವಿಲಾಸ ಜಲಾಶಯ. ಆಯಿತು, ಆಮೇಲೆ ಡ್ಯಾಮಿಂದ ನೀರು ಬಿಟ್ಟರೆ ಇಲ್ಲಿ ಹರಿಯುತ್ತೆ. ಬಟ್ ಇವಾಗ ನೀರು ಬಿಟ್ಟಿಲ್ಲ, ಅದರಿಂದ ನೀರೇ ಇಲ್ಲ ಇಲ್ಲಿ. ಯಾಕೆ ನೀರು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ವಾಣಿ ವಿಲಾಸ ಡ್ಯಾಮ್. ಒಂದು ದೇವಸ್ಥಾನ ಇದೆ, ಕಣಿವೆ ಮಾರಮ್ಮ ದೇವಿ ಕ್ಷೇತ್ರ. ಸೊ ಒಂದು ಸಲ ದೇವಿ ದರ್ಶನ ಮಾಡಿಕೊಂಡು ಮತ್ತೆ ಡ್ಯಾಮ್ ಹತ್ರ ಹೋಗೋಣ. ನಿನಗೇನಲ್ಲ ದೇವ್ರು ಕಾಣ್ತಾ ಇದ್ದಾನೇನೋ? ಇಲ್ವಲ್ಲ ದೊಡ್ಡ ದೇವರೇ ಕಾಣಿಸ್ತಾ ಇಲ್ಲ. ದೇವರೇ ಕಾಣಿಸ್ತಾ ಇಲ್ಲ. ಸೊ ಈ ದೇವಸ್ಥಾನ ಬಂದು 400 ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಇದೆ ಮಾರಿ ಕಣಿವೆ ವಾಣಿ ವಿಲಾಸ ಡ್ಯಾಮ್. ಈ ಡ್ಯಾಮ್ ಮೇಲೆ ಹೋಗೋಕ್ಕೆ 3 ದಾರಿ ಇದೆ. ಸೊ 2 ದಾರಿ ನಡ್ಕೊಂಡು ಹತ್ಬೋದು, ಇನ್ನೊಂದು ದಾರಿ ಇದೆ ಬೈಕಲ್ಲಿ ಹೋಗ್ಬೋದು. ಸೊ ನನಗೆ ಬೈಕಲ್ಲಿ ಹೋಗೋ ದಾರಿನೇ ಚೆನ್ನಾಗಿದೆ. ಸೊ ಫಸ್ಟು ಈ ದಾರಿಲಿ ನೋಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನೀರೇ ಇಲ್ಲ, ನೀರೇ ಬಿಟ್ಟಿಲ್ಲ. ನಮ್ಮ ಜನಗಳು ಏನು ಮಾಡ್ತಾರೆ ಏನೋ, ಈ ಥರ ಕಲ್ಲು ಮೇಲೆ ಗೋಡೆ ಮೇಲೆ ಕೆತ್ತೋದು ಮಾತ್ರ ಚೆನ್ನಾಗಿ ಮಾಡ್ತಾರೆ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಇಲ್ಲಿಂದ ನೋಡಿ ಸ್ವಲ್ಪ ನೀರು ಕಾಣಿಸ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋ. ವಾವ್, ಸಖತ್ತಾಗಿದೆ ಪ್ಲೇಸು. ಇದ್ರ ಮೇಲೆಲ್ಲ ಓಡಾಡಬಾರ್ದಂತೆ. ಸೊ 2 ವರ್ಷ ಆಗಿದೆ ಅಂತ ಬಂದಾಗಿ. ಯಾಕೆ ಒಳಗಡೆ ಹೋಗ್ಬೋದಾ? ಎಸ್. ಚೆನ್ನಾಗಿದೆ ವ್ಯೂ. ಸಾವಿರದ 1897ರಲ್ಲಿ ಡ್ಯಾಮ್ನ ನಿರ್ಮಿಸೋಕ್ಕೆ ಸ್ಟಾರ್ಟ್ ಮಾಡಿ 1907ರಲ್ಲಿ 5 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದರು. ಬಟ್ 5 ವರ್ಷದಲ್ಲಿ ಆಗಿಲ್ಲ ಅಂತ. ಸೊ 1907ರಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿದ್ರು. ಈ ಡ್ಯಾಮ್ನ ಮಹತ್ವ ಏನಂದರೆ, ಈ ಡ್ಯಾಮನ್ನ ಸಿಮೆಂಟ್ ಯೂಸ್ ಮಾಡಿ ಕಟ್ಟಿಲ್ಲ, ಬರೀ ಗಾರೆಯಿಂದನೇ ಕಟ್ಟಿದ್ದಾರೆ. ಇಲ್ಲಿರೋ ಆ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಗಾರೆಯಿಂದನೇ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಡ್ಯಾಮ್ ಬಂದು KRS ಡ್ಯಾಮ್ಗಿಂತ ಹಳೆಯದು ಅಷ್ಟೇ.
ಮೆಟ್ಲು ಹತ್ತಿ ಇಲ್ಲದ್ಲೇ ಸಾಕಾಗೋಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಬೈಕಲ್ಲಿ ಹೋಗೋ ರೂಟು. ಸುಖಪುರ ಇದೇ ಮಾಡ್ತಾವ್ರೆ. ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಳ್ತಿದ ನೋಡಿ. ಇದು ಯಾಕಷ್ಟ ನಮ್ಗೆ ಹಿಂಗ ಅಯ್ಯೋ ಮನೆ ಕಳಕ್ ಹೋಗ್ಬಿಡಲ್ವಲ್ಲ. ಇಲ್ಲಿಂದ ವ್ಯೂ ಸಖತ್ತಾಗಿದೆ. ಜಲಾಶಯದ ನೀರಿನಲ್ಲಿ ಇಳಿಯುವುದು ನಿಷೇಧಿಸಲಾಗಿದೆ. ಇಳಿಯೋಕ್ಕೆ ಜಾಗನೇ ಇಲ್ಲ, ಇನ್ನೆಲ್ಲಿ ಇಳಿಯೋದು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ವಾಣಿ ವಿಲಾಸ ಸಾಗರ ನೋಡಿ. ಬೈಕ್ ರೈಡ್ ಮಾಡ್ಕೊಂಡು ಬಂದರೆ ಆ ಕಡೆಯಿಂದ ವ್ಯೂ ಈ ಕಡೆ ಈ ಥರ ಇದೆ. ಇಲ್ಲಿಂದ ಸಗದಾಗ ಅನಿಸುತ್ತೆ ನೋಡಿ. ಫಸ್ಟ್ ಹೋಗಿದ್ದು ನಾವು ಅಲ್ಲೇನೆ, ಆ ಸೈಡಿಂದ ಬಂದ್ವಿ. ಯಾರೂ ಕಾಣಿಸ್ತಾನೆ ಇಲ್ಲ. ಶಿವನೇ, ತಗ್ಗು ಇಳಿಯೋಗೂ ಕಾಲು ನೋಯ್ತದಲ್ಲಪ್ಪ. ನೋಡಿ ಎಷ್ಟು ಸುಂದರವಾಗಿದೆ ಪ್ಲೇಸ್. ವಿಂಡ್ ಮಿಲ್ಲು, ಗಾಳಿ, ನೀರು, ನೇಚರು. ಸಖತ್ತಾಗಿದೆ. ಓಹೋ ಮಹಾಪ್ರಭುಗಳೇ, ಬರೀ ಇಂಥ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ವಿ. ಅವ ಅಂತಾರ ಇಂಥವ್ರಿಗೆ ಏನು ಅಲ್ಲ, ನಮ್ಮ ಅಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೇಳ್ರಿ. ನಾನು ಆವಲ್ಲೇ ಫಸ್ಟ್ ಅಲ್ಲೋಗಿದ್ದೆ. ಇದ್ರ ಮೇಲೆ ನಡ್ಕೊಬ್ರಕ್ಕೆ ಎಂಟ್ರಿ ಇಲ್ಲ ಅಂತಂದರು. ಏನೋ ವರ್ಕ್ ನಡೀತಾ ಇದೆಯಂತೆ. ಜೀವನದಲ್ಲಿ ಈ ಥರ ಟ್ರಾವೆಲ್ ಮಾಡಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೂ ಒಂದು ಖುಷಿ ಇದೆ ರೀ. ಮೆಟ್ಲತ್ತದೆ ಒಂದು ಕಷ್ಟ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.